ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಟು ಆರ್ ಕುಕ್ಕಿಂಗ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಹಲಸಿನ ಹಣ್ಣಿನ ಪಾಯಸವನ್ನು ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನು ಒಂದು ಬಟ್ಟಲು ಹಲಸಿನ ಹಣ್ಣನ್ನು ತೆಗೆದುಕೊಂಡಿದ್ದೀನಿ. ಒಂದು ಬಟ್ಟಲು ಅಂದರೆ 25 ಸೊಳೆ ಅಂತ ತೊಗೊಂಡಿದ್ದೀನಿ. ಹೀಗೆ ಒಂದು ಬಟ್ಟಲಿನಷ್ಟು ಬೆಲ್ಲವನ್ನು ತೆಗೆದುಕೊಂಡಿದ್ದೀನಿ. ಇದನ್ನು ಮಿಕ್ಸಿ ಜಾರಿಗೆ ಹಾಕಿಕೊಳ್ತೀನಿ. ರುಬ್ಬಕ್ಕೆ ಬೇಕಾದಷ್ಟು ನೀರನ್ನು ಹಾಕಿ ರುಬ್ಬಿಕೊಂಡಿದ್ದಾಗಿದೆ. ಈ ರುಬ್ಬಿಕೊಂಡಿರೋ ಮಿಶ್ರಣವನ್ನು ಒಂದು ಬಾಣಲಿಗೆ ಹಾಕಿಕೊಳ್ತೀನಿ. ಇವಾಗ ಸಣ್ಣಗೆ ಹೆಚ್ಚಿಕೊಂಡ ಹಲಸಿನ ಹಣ್ಣನ್ನು ರುಬ್ಬಿದ ಮಿಶ್ರಣಕ್ಕೆ ಹಾಕಿಕೊಳ್ತೀನಿ. ಎರಡರಿಂದ 4 ಚಮಚದಷ್ಟು ತುಪ್ಪವನ್ನು ಹಾಕಿ ದೊಡ್ಡ ಉರಿಯಲ್ಲಿ ಬೇಯಿಸಿಕೊಳ್ತೀನಿ. ಅಲ್ಲಿ ಗಸಗಸೆ ಮತ್ತು ಅಕ್ಕಿಯನ್ನು ಹುರಿದುಕೊಳ್ಳೋಣ. ಗಸಗಸೆನ ಅರ್ಧ ಸ್ಪೂನ್ ತೆಗೆದುಕೊಂಡಿದ್ದೀನಿ. ಹಾಗೆ ಒಂದು 2ರಿಂದ 3 ಚಮಚದಷ್ಟು ಅಕ್ಕಿನ ತೆಗೆದುಕೊಂಡು ಹುರಿದುಕೊಂಡಿದ್ದಾಗಿದೆ. ಇವಾಗ ಮಿಕ್ಸಿ ಜಾರಿಗೆ 1 ಕಪ್ ಕಾಯಿ ತುರಿನ ಹಾಕಿಕೊಳ್ತೀನಿ. ಹಾಗೆ ಹುರಿದುಕೊಂಡ ಅಕ್ಕಿ ಮತ್ತು ಗಸಗಸೆ ಮಿಶ್ರಣವನ್ನು ಹಾಕಿಕೊಳ್ತೀನಿ. ಏಲಕ್ಕಿ 2 ತಗೊಂಡಿದ್ದೀನಿ. ಚಿಟಿಕೆ ಉಪ್ಪನ್ನು ಹಾಕಿಕೊಳ್ತೀನಿ. ಕೆಲವರು ಹಾಕ್ಕೊಳ್ತಾರೆ, ಕೆಲವರು ಹಾಕ್ದೇನೆ ಇರ್ತಾರೆ. ನಾನಿಲ್ಲಿ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಹಾಕಿ ಬೇಕಾದಷ್ಟು ನೀರನ್ನು ಹಾಕಿ ರುಬ್ಬಿಕೊಂಡಿದ್ದಾಗಿದೆ. ತುಪ್ಪದಲ್ಲಿ ಡ್ರೈ ಫ್ರೂಟ್ಸನ್ನು ಹುರಿದುಕೊಳ್ತೀನಿ. 2 ಚಮಚದಷ್ಟು ತುಪ್ಪವನ್ನು ತೆಗೆದುಕೊಂಡಿದ್ದೀನಿ. ಸಣ್ಣಗೆ ಹೆಚ್ಚಿಕೊಂಡ ಬಾದಾಮಿಯನ್ನು ಹಾಕ್ತಾ ಇದ್ದೀನಿ. ಸಣ್ಣಗೆ ಹೆಚ್ಚಿಕೊಂಡ ಗೋಡಂಬಿಯನ್ನು ಹಾಕ್ತಾ ಇದ್ದೀನಿ. 4 ಲವಂಗ, ಒಣದ್ರಾಕ್ಷಿಯನ್ನು 10 ತೆಗೆದುಕೊಂಡಿದ್ದೀನಿ. ಇವೆಲ್ಲವನ್ನು ತುಪ್ಪದಲ್ಲಿ ಹುರಿದುಕೊಳ್ತೀನಿ. ಪಾಯಸ ಬೇಯುವಾಗಲೇ 2 ಚಮಚ ತುಪ್ಪವನ್ನು ಹಾಕಿಕೊಳ್ಳಿ. ಪಾಯಸದ ಘಮ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಹಲಸಿನ ಹಣ್ಣು ಚೆನ್ನಾಗಿ ಬೆಂದಿದೆ. ಇವಾಗ ರುಬ್ಬಿದ ಮಿಶ್ರಣವನ್ನು ಬಾಣಲಿಗೆ ಹಾಕಿಕೊಳ್ತೀನಿ. ಒಂದು ತಟ್ಟೆನ ತಗೊಳ್ಳಿ. ಈ ರೀತಿ ಬಾಂಡಿ ಮೇಲೆ ಮುಚ್ಚಿಡಿ. ಈ ರೀತಿ ಮಾಡಿದಾಗ ಪಾಯಸಕ್ಕೆ ಹಾಕಿದ ಮಿಶ್ರಣ ಬೇಗ ಬೇಯುತ್ತೆ. ಈ ಮಿಶ್ರಣಕ್ಕೆ 1 ಲೋಟ ಹಾಲನ್ನು ಹಾಕಿ ಸೌಟಿನಲ್ಲಿ ಮಗುಚಿಕೊಳ್ತೀನಿ. ಹುರಿದುಕೊಂಡಿರುವ ಗೋಡಂಬಿ, ಬಾದಾಮಿ, ಒಣದ್ರಾಕ್ಷಿ ಮಿಶ್ರಣವನ್ನು ಹಾಕಿ ಕೊನೆಗೆ 2 ಚಮಚ ತುಪ್ಪವನ್ನು ಹಾಕಿ ಮಗುಚಿಕೊಳ್ತೀನಿ. ಹಲಸಿನ ಹಣ್ಣಿನ ಪಾಯಸವನ್ನು 5 ನಿಮಿಷದಲ್ಲಿ ಮಾಡಬಹುದು. ಹಬ್ಬದಲ್ಲಿ ಇಲ್ಲ ವಿಶೇಷ ಸಂದರ್ಭದಲ್ಲಿ ಹಲಸಿನ ಹಣ್ಣಿನ ಪಾಯಸವನ್ನು ಮಾಡಲು ಸೂಕ್ತ ಅಂತಲೇ ಹೇಳಬಹುದು. ಈ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ಗೆ ಆಲ್ ಅಂತ ಸೆಲೆಕ್ಟ್ ಮಾಡಿ. ಮುಂಬರುವ ವಿಡಿಯೋಗಳು ನೋಟಿಫಿಕೇಷನ್ ಮುಖಾಂತರವಾಗಿ ನಿಮಗೆ ಬೇಗ ತಲುಪುತ್ತದೆ. ಆರ್ ಕುಕ್ಕಿಂಗ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.